ರಾಜ್ಯದಲ್ಲಿ 30 ಜೂನ್ನಿಂದ SR ಪ್ರಕ್ರಿಯೆ ಚಾಲೂ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕ ಮಹಾಜನತೆಗೆ ವಿನಂತಿ ಇದೆ, ತಾವು BLO 1 ತಮ್ಮ ಮನೆಗೆ ಬರ್ತಾರ, 2 ಫಾರ್ಮ್ ಕೊಡ್ತಾರ, ತಮ್ಮ ಕುಟುಂಬದ ಸಂಪೂರ್ಣ ಮಾಹಿತಿ ತಾವು ಒದಗಿಸಬೇಕು. ಸಂಪೂರ್ಣ ತಮ್ಮ ಮಾಹಿತಿ ಎಲ್ಲಿ ವಿವರಣೆ ಮಾಡಬೇಕು. ಅದಕ್ಕಾಗಿ 1B ಮನಿ ತಾವು ಮಿಸ್ ಆಗಬಾರ್ದು ನಮ್ಮ ವಿನಂತಿ ಮಾಡ್ತಾ ಇದ್ದೀನಿ. ನಂಬರ್ 1. ನಂಬರ್ 2 ತಾವು ಹೇಳಿದಿರಿ ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರ ಏನು ಬಿ ಕೆಲಸ ಮಾಡಿದ್ರೆ, ಯಾಕಂದರೆ ಈ ಕೇಂದ್ರ ಸರ್ಕಾರ ನಮ್ಮ ಸಂಸ್ಥೆ ಇಲ್ಲ, ಈ ಇಲೆಕ್ಷನ್ ಕಮಿಷನರು ಚುನಾವಣಾ ಆಯೋಗ ಸಂಸ್ಥೆ ಇದೆ, ನಮ್ಮ ಸಂಸ್ಥೆ ಇಲ್ಲ. ಇಂದ ಕಾರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಟೈಮ್ಲಿ ಬಿ ಆಗಿದೆ, ಫಸ್ಟ್ ಟೈಮ್ ಆಗ್ತಾ ಹಿಂಗೆ ಇಲ್ಲ. ಕಾಂಗ್ರೆಸ್ ಅಧಿಕಾರ ಆಡಳಿತದಲ್ಲಿ ಬಿ ಒನ್ ಟೈಮ್ ಆಗಿದೆ, 2002 SR ಆಗಿದೆ. ಇವತ್ತು ನಾವು ಮಾಡ್ತಾ ಇಲ್ಲ, ಸಂಸ್ಥೆ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ಗೆ ಹಮೇಶ ಏನು ಬಿ ಆದರೆ ದೇಶದಲ್ಲಿ ಕೇವಲ BJP ಸರ್ಕಾರ ಮೋದಿ ವಿರೋಧಿ ಇಂಥ ಅವರು ಆರೋಪ ಮಾಡ್ತಾರೆ. ಬಟ್ ಈ ಕೆಲಸ ಇಷ್ಟ ಸುಂದರ ಕೆಲಸ ಇದೆ. ಯಾವ್ಯಾವ ತಿಳ್ಕೊಂಡಾರ, ಯಾವ್ಯಾವ ಬೇರೆ ಕಡೆ ಹೋಗಾರ, ವಲಸೆ ಹೋಗಾರ, ಈ ಎಲ್ಲ ಶುದ್ಧೀಕರಣ ಇದೆ. ಈ ವೋಟರ್ ಲಿಸ್ಟು ಶುದ್ಧೀಕರಣ ಇದೆ. ಇದೇನು ಯಾವ ಅವರು ಮುಂದೆ ಬರಬೇಕು, ಅವ್ರಿಗೆ ಕಾಂಗ್ರೆಸ್ ಮನೆ ಒಳಗಿರಲ್ಲ, ಕಾಂಗ್ರೆಸ್ ಮನೆ ಬಿ ಇರುತ್ತೆ. ಅದಕ್ಕಾಗಿ ಕೇವಲ ಕಾಂಗ್ರೆಸ್ ಅವರು ವಿರೋಧ ಮಾಡ್ತಾ ಇದ್ದಾರೆ, ಏನು ಆಗಲ್ಲ. ಈ ಭಾಳ ಒಳ್ಳೆ ಕೆಲಸ ಇದೆ, ಸುಂದರ ಕೆಲಸ ಇದೆ. ಅದಕ್ಕಾಗಿ ಇಲೆಕ್ಷನ್ ಕಮಿಷನ್ ಅಭಿನಂದಿಸ್ತೀನಿ. ಆಮೇಲೆ ಎಲ್ಲ ಮತದಾರ ಬಂಧುಗಳಿಗೆ, ಎಲ್ಲ ಮಹಾಜನತೆಗೆ ವಾಪಸ್ ಪ್ರಾರ್ಥನೆ ಮಾಡ್ತೀನಿ, ತಾವು ಮನೆಗೆ ಬಂದ ಮೇಲೆ ಸಂಪೂರ್ಣ ವಿವರಣೆ ಕೊಡಬೇಕು ಅನ್ನೋ ಒತ್ತಾಯ ಇದೆ. ಏನು ಹೇಳ್ತಾ ಇದ್ದೀನಿ ನೋಡ್ರಿ, ನಾವು ಯಾವಾಗ ನಾನು ಓಪನ್ ಇದೆ, ಸರ್ಕಾರ ಅವರಿದೆ, BLO 2 BLO 1 ಸರ್ಕಾರ ಅದನ್ನ ಕೆಲಸ ಮಾಡ್ತಾರೆ, ನಮ್ಮ ಅದನ್ನ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಎಲ್ಲ ಸ್ಕೂಲ್ನಲ್ಲಿ BLO ಹಾಕಿದ್ದಾರೆ. BLO ಅಂದರೆ ಸರ್ಕಾರ ಅಧೀನ. ಸರ್ಕಾರ ಕೆಲಸ ಮಾಡಿದ್ಮೇಲೆ ಯಾವಕ್ಕೆ ವಿರೋಧ ಆಗುತ್ತೆ? ಕಾಂಗ್ರೆಸ್ಗೆ ಸಿರ್ಫ್ ವಿರೋಧ ಮಾಡಬೇಕು ಅಷ್ಟೇ ಕೆಲಸ ಅವ. ಅದಕ್ಕಾಗಿ ಕಾಂಗ್ರೆಸ್ ಸುಳ್ಳು ಸುದ್ದಿ ಆಗ್ತಾ ಇದ್ದಾರೆ. ಈ SR ಇಂದ ಎಲ್ಲರಿಗೆ ಒಳ್ಳೆ ಆಗ್ತಾ ಇದೆ, ಒಟ್ಟಲ್ಲಿ ಶುದ್ಧೀಕರಣ ಆಗ್ತಾ ಇದೆ. ಅದಕ್ಕಾಗಿ ಏನು ಇಲ್ಲ. ಕಾಂಗ್ರೆಸ್ಗೆ ಏನಾಗ್ತದೆ, ಪಶ್ಚಿಮ ಬಂಗಾಳ ಇತ್ತು, ಇಲ್ಲಿ ಬಂಗಾಲ್ ಗುಸ್ಪೇಟೆ ಆಯಿತು, ಬಾಂಗ್ಲಾದೇಶ ವಲಸೆ ಇತ್ತು, ಏನೇನಿಲ್ಲ. ಕನ್ನಡದಲ್ಲಿ ನಮ್ಮ ಹಿತವರ್ಗ ಏನೇನಿಲ್ಲ, ಅವರೇನು ತೊಂದರೆ ಆಗ್ತಾ ಇದೆ, ಅವ್ರನ್ನೇಗೋ ಆಗ್ತಾ ಇದೆ. ಅದಕ್ಕಾಗಿ ಕೇವಲ ಅವರು ವಿರೋಧ ಮಾಡ್ತಾರೆ, ಮಾಡಲಿ, ಏನಾಗಲ್ಲ. ಜನರಿಗೆ ಎಲ್ಲ ಖರೆ ಇದೆ, ಸುಳ್ಳು ಇದೆ, ಜನರ ಅರ್ಥ ಆಗ್ತಾ ಇದೆ.